ಕಡಂಗದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ಮತ್ತು ಪ್ಯಾಂಟ್ ಅನ್ನ ಶಾಲಾ ಆವರಣದಲ್ಲಿ ವಿತರಣೆ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ದಾನಿ ನಿವೃತ್ತ ಯೋಧ ಸಲಾಂ ಅವರು, ಎಲ್ಲ ವರ್ಷವೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದು, ಪ್ರಸ್ತುತ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಕರೀಂ ಅಬೂಬಕರ್ ಜೊತೆ ಮಾತನಾಡಿ, ನಮಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ನೀಡಬೇಕೆಂದು ಕೇಳಿಕೊಂಡಾಗ ಅವರು ತಕ್ಷಣ ಅದಕ್ಕೆ ಒಪ್ಪಿಗೆ ನೀಡಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ನೀಡಿದ್ದು ಬಹಳ ಸಂತೋಷಕರವಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಲೆಗೆ ಬೇಕಾಗಿರುವಂತಹ ನಮ್ಮಿಂದ ಕೈಯಿಂದಾಗುವ ಸಹಾಯ ನೀಡಲಾಗುವುದೆಂದು ಭರವಸೆ ನೀಡಿದರು. ಪ್ರೀತಿಯ ಪುಟಾಣಿ ಮಕ್ಕಳೇ, ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಅಧ್ಯಾಪಕ ವೃಂದದವರೇ ಹಾಗೂ ನನ್ನ ಗೆಳೆಯರೇ, ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಓದಿದ ಶಾಲೆ ಇದು. ಈ ಶಾಲೆನ ಬೆಳೆಸಬೇಕು ಅನ್ನೋದು ನಮ್ಮ ಕರ್ತವ್ಯ. ಪ್ರತಿ ವರ್ಷ ಈ ಶಾಲೆಗೆ ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ. ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಹಾಗೂ ಪುಸ್ತಕಗಳನ್ನು ನೀಡ್ತಾ ಇರ್ತೀನಿ. ಈ ಸಲ ನನ್ನ ಗೆಳೆಯರಾದಂಥ ಔಕುಂಜಿ ಹಾಗೂ ಕರೀಂನವ್ರನ್ನ ಕೇಳಿಕೊಂಡ್ವಿ. ನಾನು ಮಕ್ಕಳಿಗೆ ಯೂನಿಫಾರ್ಮ್ ಕೊಡುವಾಗ ನೀವು ಕೂಡ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ. ಹಳೆಯ ವಿದ್ಯಾರ್ಥಿಗಳಾದ ಔಕುಂಜಿ ಹಾಗೂ ಕರೀಂರವರು ತುಂಬ ಸಂತೋಷದಿಂದ ಎರಡನೇ ಮಾತು ಏನು, ಯಾವಾಗ, ಎಷ್ಟು, ಎಂಥದ್ದು ಕೇಳದೆ ತುಂಬ ಮನಸ್ಸಿನಿಂದ ಅವರು ಒಪ್ಕೊಂಡ್ರು. ಅವರಿಗೂ ಇಬ್ಬರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಅವರಿಗೂ ಸಹ ಕೇಳಿಕೊಳ್ಳುತ್ತೇನೆ, ಮುಂದಕ್ಕೂ ನಮ್ಮ ಮಕ್ಕಳಿಗೆ, ಯಾಕಂದರೆ ನಮ್ಮ ಮಕ್ಕಳು ಎಲ್ಲ ಒಳ್ಳೆ ಶಾಲೆಯಲ್ಲಿ ಓದ್ತಿದ್ದಾರೆ, ಈ ಮಕ್ಕಳು ಇಲ್ಲಿ ಕಷ್ಟಪಡ್ತಿದ್ದಾರೆ. ಸಮವಸ್ತ್ರ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಬರುವಾಗ ಅದರದ್ದೊಂದು ರೀತಿಯೇ ಬೇರೆ ಇರುತ್ತೆ. ಸಮವಸ್ತ್ರ ಹಾಕೊಂಡು ಧರಿಸ್ಕೊಂಡು ಬಂದರೆ, ಈಗ ಅವರು ಸಮವಸ್ತ್ರ ಹಾಕಲಿಲ್ಲ. ನಮ್ಮ ನಾಡಿನವರಿಗೂ ನಾನು ಕೇಳ್ಕೊಳ್ತಿರೋದು, ನನ್ನ ಈ ವಾಯ್ಸ್ ಆಮೇಲೆ ಕೇಳೋರಿಗೂ ಕೇಳ್ಕೊಳ್ತಿರೋದು, ನಮ್ಮ ಶಾಲೆ ಹೇಳಿಗೋಸ್ಕರ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾರೆ. ಒಂದು ಮಕ್ಕಳಿಗೆ ಸಮವಸ್ತ್ರದಲ್ಲಿ ಒಂದು ಪ್ಯಾಂಟು, ಒಂದು ರೆಡ್ ಟಿ ಶರ್ಟ್, ಒಂದು ಗ್ರೀನ್ ಟಿ ಶರ್ಟ್, ಒಂದು ಮಕ್ಕಳಿಗೆ ಉಡುಪಿನಂತೆ ಪ್ರತಿ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಈ ಸಂದರ್ಭ ಮಾತನಾಡಿದ ಮುಖ್ಯ ಶಿಕ್ಷಕಿ ಹೇಮಾ ಮಾಲಿನಿ, ಸ್ಥಳೀಯರು ಶಾಲೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇರುವುದು ಸಂತಸ ತಂದಿದೆ ಎಂದರು. ಆತ್ಮೀಯ ಮಕ್ಕಳೇ, ಶಿಕ್ಷಕ ವೃಂದದವರೇ ಹಾಗೂ ಊರಿನ ಸ್ಥಳೀಯರಾದಂಥ ಪತ್ರಕರ್ತ ವೃಂದ ಹಾಗೂ ನಿವೃತ್ತ ಯೋಧರಾದಂತಹ ಸಲಾಂ ಸರ್ ಅವರು ಹಾಗೂ ಔಕುಂಜಿ ಕಾಫಿ ಅವರು, ಕರೀಂ ಟಿ ಎಂ ರವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಈ ದಿನ ಉದಾರವಾಗಿ ತಂದು ನೀಡುತ್ತಿದ್ದಾರೆ. ಅವರ ಈ ಒಂದು ಉದಾರ ಮನಸ್ಸಿಗೆ ನಾವೆಲ್ಲರೂ ಕೂಡ ಚಿರಋಣಿಗಳಾಗಿರ್ತೇವೆ. ಮುಂದೆ ಕೂಡ ಅವರಿಗೆ ಆ ದೇವರು ಈ ರೀತಿಯ ಉದಾರ ಮನೋಭಾವದಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಅವರಿಂದ ಆಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ಇನ್ನು ಮುಂದೆಯೂ ನಮಗೆ ಸಿಗಲಿ. ಈ ಸಂದರ್ಭ ದಾನಿಗಳಾದ ಅಬೂಬಕರ್, ರಾಯಲ್ ಕುರ್ಗ್ ಕಾಫಿ, ಕರೀಂ ಟಿಎಂ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.